ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ತೆರೆಮರೆಯಲ್ಲೇ ಹೇಗೆ ನಡೀತಾ ಇದೆ, ಆಗಾಗ ಅದು ಹೇಗೆ ಸ್ಫೋಟ ಆಗ್ತಾ ಇದೆ ಅನ್ನೋದನ್ನ ಪ್ರತಿದಿನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಬರೀ ಸ್ಟೇಟ್ಮೆಂಟ್ ಅಲ್ಲೇ ಇಷ್ಟೊಂದು ಕಿಚ್ಚು ಹೊತ್ತಿಸ್ತಾ ಇದ್ದಂತ ಈ ಸಂಗತಿ ಬ್ಯಾನರ್ ತನಕ ಬಂದ್ರೆ ಏನಾಗಬೇಡ. ಹೌದು, ಕೆಪಿಸಿಸಿ ಕಚೇರಿಯ ಎದುರು ಹಾಕಿರುವಂತಹ ಒಂದು ಬ್ಯಾನರ್ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟದ ಆ ಬೆಂಕಿಗೆ ತುಪ್ಪ ಸುರಿದಂತ ರೀತಿಯಾಗಿತ್ತು. ಹಾಗಾದ್ರೆ ಏನಿತ್ತು ಆ ಬ್ಯಾನರ್ನಲ್ಲಿ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಮೇ 15ರಂದು ಡಿಕೆ ಶಿವಕುಮಾರ್ ಹುಟ್ಟಿದ ಹಬ್ಬ. ಅಂದೇ ಸಿಹಿ ಸುದ್ದಿ ಸಿಗುತ್ತೆ ಅನ್ನೋ ವಿಶ್ವಾಸ ಡಿಕೆ ಶಿವಕುಮಾರ್ ಬೆಂಬಲಿಗರಲ್ಲಿದೆ. ಸದ್ಯ ಅಧಿಕಾರ ಹಸ್ತಾಂತರ ಕೈಪಾಳ್ಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಸಿಎಂ ಡಿಸಿಎಂ ನಡುವೆ ಪಟ್ಟಕ್ಕಾಗಿ ಜಂಗಿ ಕುಸ್ತಿ ನಡೀತಾ ಇದೆ. ಇದೇ ಬೆಳವಣಿಗೆ ವಿಪಕ್ಷಗಳಿಗೆ ಹಾಸಿಗೆ ಹಾಸ್ಕೊಟ್ಟಂತಾಗಿದೆ. ಅಧಿಕಾರ ಹಂಚಿಕೆ ಗೊಂದಲದ ಚರ್ಚೆ ನಡುವೆ ಈಗ ಬ್ಯಾನರ್ ಒಂದು ಕಿಚ್ಚು ಹಚ್ಚಿದೆ. ಅಧಿಕಾರ ಹಂಚಿಕೆ ಚರ್ಚೆ ನಡುವೆ ಕಿಚ್ಚು ಹಚ್ಚಿದ ಬ್ಯಾನರ್. ಮುಂದಿನ ಸಿಎಂ ಡಿಕೆ ಅಂತ ಕೆಪಿಸಿಸಿ ಕಾರ್ಯದರ್ಶಿಯಿಂದ ಬ್ಯಾನರ್. ಕೆಪಿಸಿಸಿ ಕಾರ್ಯದರ್ಶಿ ವೀರಭದ್ರ HR ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂಬ ಬ್ಯಾನರ್ ಅಳವಡಿಸಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಿಷ್ಠೆಯ ನಾಯಕ, ಮುಂದಿನ ಮುಖ್ಯಮಂತ್ರಿಗಳು, ಹಾಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಶುಭ ಕೋರಿರುವ ಬ್ಯಾನರ್ ರಾರಾಜಿಸ್ತಾ ಇದೆ. ಅದು ಕೂಡ ಕೆಪಿಸಿಸಿ ಕಚೇರಿ ಎದುರಿಗೆ ಈ ಬ್ಯಾನರ್ ಅಳವಡಿಸಿದ್ದು ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಈಗ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲೇ ಇದ್ದೀನಿ. ಇಲ್ಲಿ ಬೃಹತ್ ಆಕಾರದ ಒಂದು ಬ್ಯಾನರ್ನ ಕೂಡ ಅಳವಡಿಕೆ ಮಾಡಲಾಗಿರುವಂಥದ್ದು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ, ಮುಂದಿನ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರೋ ಮೂಲಕ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತನೂ ಕೂಡ ಈ ರೀತಿ ಒಂದು ಶುಭಾಶಯವನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಮಧ್ಯೆ ದೆಹಲಿಯಲ್ಲಿರುವಂತಹ RB ತಿಮ್ಮಾಪುರ್ ಮತ್ತು BK ಹರಿಪ್ರಸಾದ್ ನಾಯಕತ್ವ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಿದ್ದಾರೆ. ಸಮರ್ಥ ನಾಯಕತ್ವದ ಖರ್ಗೆ ಸಾಹೇಬ್ರಿದ್ದಾರೆ, ರಾಹುಲ್ ಜಿ ಇದ್ದಾರೆ, ಸೋನಿಯಾ ಮೇಡಮ್ ಇದ್ದಾರೆ. ಅದನ್ನ ಕರ್ನಾಟಕ ರಾಜ್ಯದ ಆಗುಹೋಗಳು ಗೊತ್ತಿದ್ದಂತ ಖರ್ಗೆ ಸಾಹೇಬ್ರಿದ್ದಾರೆ. ಅದನ್ನ ನಿಭಾಯಿಸ್ತಕ್ಕಂಥ ಶಕ್ತಿ ಅವ್ರಿಗಿದೆ. ನಾವು ಶಾಸಕರು, ಮಂತ್ರಿಗಳು, ಒಬ್ಬ ಕಾರ್ಯಕರ್ತ, ಅದೆಲ್ಲ ಹೈಕಮಾಂಡ್ ಮೇಲೆ ಡಿಪೆಂಡ್ ಇದೆ. ಹೈಕಮಾಂಡ್ ತೀರ್ಮಾನ ತೆಗೆದು ಈಗಾಗಲೇ ಬೆಂಗಳೂರು ನಗರದಲ್ಲಿ ಗುಲ್ಬರ್ಗಾದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತ. ಅದರಲ್ಲಿ ನಾವೇನಾದರೂ ಮಾತಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಅಲ್ಲಿಗೆ ಫುಲ್ ಸ್ಟಾಪ್ ಹಾಕೋದು ಒಳ್ಳೆಯದು. ಸದ್ಯ ಕ್ವೀನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿ ಎದುರೇ ಹಾಕಿರುವ ಈ ಬ್ಯಾನರ್ ಕಾಂಗ್ರೆಸ್ ಪಕ್ಷಕ್ಕೆ ಇರುಸು ಮುರುಸು ತಂದಿಟ್ಟಿದೆ. ಇದರ ಮಧ್ಯೆ ಗೊಂದಲ ಬಗೆಹರಿಸೋಕೆ ಸದ್ಯದಲ್ಲೇ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆಯೂ ಇದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.